Hi, my dear students. Welcome back to my channel. So, SSLC exam enhancer session 8. So, session 8 ಗೆ ಎಲ್ರಿಗೂ ಕೂಡ I welcome. So, ಈಗ previous sessions ಈಗ already 7 sessions ನ ಕಂಪ್ಲೀಟ್ ಮಾಡಿದೀನಿ. 7 sessions ನಲ್ಲಿ ಏನೆಲ್ಲ ಕಾನ್ಸೆಪ್ಟ್ಸ್ ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ರಿಲೇಟೆಡ್ ಟು ಎಕ್ಸಾಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲೇ ಈ ಎಲ್ಲಾ ಸೆಷನ್ಸ್ ಅನ್ನು ಕವರ್ ಮಾಡ್ತಾ ಇರೋದು ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ lot of doubts related to some of the concepts. Okay, so, and ನಾನಿಲ್ಲಿ ಏನ್ ಟಾರ್ಗೆಟ್ ಮಾಡ್ತಾ ಇದ್ದೀನಿ ರಿಲೇಟೆಡ್ ಟು ಎವ್ರಿ ಲೆಸನ್ ಎವ್ರಿ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಇಷ್ಟು ವರ್ಷ ಅಂದ್ರೆ ಈಗ ನಮ್ಮ ಪಬ್ಲಿಕ್ ಎಕ್ಸಾಮಿನೇಷನ್ 2018 ಆದ ನಂತರ ಯಾವ ರೀತಿ ಮಾಡಿಫೈ ಆಗಿದೆ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ NCERT ಸಿಲೆಬಸ್. ಈಗ ನೀವೆಲ್ಲ ಏನ್ ಎಕ್ಸಾಮ್ ಬರೀತಾ ಇದ್ದೀರಾ NCERT ಸಿಲೆಬಸ್ ಇದು 2018 ಆದ ನಂತರ ಬಂದಂತ ಸ್ಟೂಡೆಂಟ್ಸ್ಗೆ ಅಂದ್ರೆ 2018-19 ಬ್ಯಾಚ್ ಆದಂತ ಸ್ಟೂಡೆಂಟ್ಸ್ ಇಂದ ಈ ಒಂದು ಸಿಲೆಬಸ್ ಅನ್ನ ಫಾಲೋ ಮಾಡ್ತಾ ಇರೋದು. ಸೊ ಅಲ್ಲಿಂದ NCERT ಸಿಲೆಬಸ್ ಸ್ಟಾರ್ಟ್ ಆದಾಗಿಂದ ಈ ಲೆಸನ್ಸ್ ರಿಲೇಟೆಡ್ ಆಗಿ ಯಾವ ಕಾನ್ಸೆಪ್ಟ್ ಅಲ್ಲಿ ಯಾವ ಕ್ವೆಶನ್ ಅನ್ನ ಕೇಳಿದ್ದಾರೆ ಅಂತ ನಾನು ನಿಮ್ಗೆ ಪ್ರತಿ ವರ್ಷ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸ್ ಮಾಡುವಾಗ ಹೇಳ್ತಾ ಬರ್ತೀನಿ. ಅಂಡ್ ನಾವು ಈಗ ಲಾಸ್ಟ್ ಇಯರ್ ನ ಕಂಪೇರ್ ಮಾಡೋಣ ಅಂಡ್ ಪಾಸ್ಟ್ 2018 ಟಿಲ್ ನಾವು ಕಂಪೇರ್ ಮಾಡಿದಾಗ ಲೈವ್ ಪ್ರೋಸೆಸ್ ಲೆಸನ್ ಇಂದ ಯಾವ್ಯಾವ ಕಾನ್ಸೆಪ್ಟ್ ಇಂದ ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಒಂದ್ ವೇಳೆ ಕ್ವೆಶನ್ಸ್ ಅನ್ನ ಬೇರೆ ರೀತಿ ಕೇಳಿದ್ರೆ ಹೇಗ್ ಸಾಲ್ವ್ ಮಾಡೋದು, ಸೊ ಇದೆಲ್ಲಾ ರೀತಿಯ ಒಂದು ಪ್ರಶ್ನೆಗಳಿಗೂ ನಾನ್ ನಿಮ್ಮನ್ನ ಟ್ರೈನ್ ಮಾಡ್ತೀನಿ. ದಟ್ ಈಸ್ ವೈ ವಿ ಆರ್ ಕಂಡಕ್ಟಿಂಗ್ ಎಕ್ಸಾಮ್ ಎನ್ಹಾನ್ಸರ್ ಸೆಷನ್ಸ್. when it comes to mathematics, so DVS ಮ್ಯಾಥ್ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ನಾನ್ ಸಜೆಸ್ಟ್ ಮಾಡ್ತೀನಿ ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ನೀವ್ ಎಲ್ಲ ಸ್ಕೋರ್ ಮಾಡ್ಬೇಕು ಅಂದ್ರೆ ದೀಪಾ ಮ್ಯಾಮ್ ಹೇಳ್ಕೊಡುವಂತ ಪ್ರತಿಯೊಂದು ಎಕ್ಸಾಮ್ ಎಕ್ಸ್ಪ್ರೆಸ್ ಈ ಒಂದು ಸೆಷನ್ಸ್ ನ ನೀವು ಫಾಲೋ ಮಾಡ್ಲೇಬೇಕು ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. ಸೊ ಲೆಟ್ಸ್ ಗೆಟ್ ಎಂಟರ್ ಟು ದ ಸೆಷನ್. ಸೊ ಇವತ್ತಿನ ಸೆಷನ್ ಅಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಕೇಳ್ತಾ ಇದ್ರಿ ಅಂದ್ರೆ ಮ್ಯಾಮ್ ಲೈವ್ ಪ್ರೋಸೆಸ್ ತುಂಬಾ ಲೆಂತಿ ಲೆಸನ್ ಮ್ಯಾಮ್, ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ ಇಷ್ಟವರೆಗೂ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಈ ರೀತಿ ಲಾಟ್ ಆಫ್ ಡೌಟ್ಸ್ ಯು ಆಸ್ಕ್ ಮೀ. ಸೊ ನಿಮ್ಮೆಲ್ಲಾ ಡೌಟ್ಸ್ಗೂ ಕೂಡ ಇವತ್ತು ಐ ಹ್ಯಾವ್ ಕಮ್ ಅಪ್ ವಿತ್ ದ ಸೇಮ್ ಲೆಸನ್ ವಿಚ್ ಯು ವೇರ್ ಆಸ್ಕಿಂಗ್ ಫ್ರಮ್ ಆಲ್ ದೀಸ್ ಡೇಸ್. ಸೊ ಬೇಸಿಕಲಿ ಈಗ ಲೈವ್ ಪ್ರೋಸೆಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೋಡ್ತಾ ಬರೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ನಮ್ಗೆ ನ್ಯೂಟ್ರಿಷನ್ ಅನ್ನೋ ಒಂದು ಬೇಸಿಕ್ ಕಾನ್ಸೆಪ್ಟ್ ಇದೆ. ನ್ಯೂಟ್ರಿಷನ್ ರಿಲೇಟೆಡ್ ಆಗಿ ಈಗ 2019, 2020 ಇಲ್ಲೆಲ್ಲ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. So what are the different questions which has been asked related to this particular concept ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಜೊತೆಗೆ ಈ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಮುಂದೆ ಇನ್ನೇನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಹೇಗೆ ನೀವು ಸಾಲ್ವ್ ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಗೈಡ್ ಮಾಡ್ತಾ ಬರ್ತೀನಿ. ಓಕೆನಾ? ಸೊ ಫಸ್ಟ್ ಲೆಟ್ us understand some of the most important concept that is asked from the lesson life process. So guys, if you're new to my channel, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಾನು ಹೇಳುವಂತ ಪಾಯಿಂಟ್ಸ್ ಅನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಎಕ್ಸಾಮ್ ಅಲ್ಲಿ ನೀವು ಆ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಯಾವುದೇ ಪ್ರಶ್ನೆಯನ್ನು ಬಂದ್ರು ಕೂಡ ಅಟೆಂಡ್ ಮಾಡಿ. ಓಕೆ, ಸೊ ಸೇಯಿಂಗ್ ಸೋ ಮಚ್, ಫಸ್ಟ್ ಲೆಟ್ us ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ನ್ಯೂಟ್ರಿಷನ್. ಬೇಸಿಕಲಿ ನ್ಯೂಟ್ರಿಷನ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೋಸೆಸ್. ಈ ಲೈಫ್ ಪ್ರೋಸೆಸ್ ಅಲ್ಲಿ ನಾವ್ ಏನೆಲ್ಲ ತಿಳ್ಕೊಳ್ತಾ ಇದೀವಿ, ಆಲ್ ದ ಥಿಂಗ್ಸ್ ಆರ್ ಅ ಪ್ರೋಸೆಸ್. ಬೇಸಿಕಲಿ ವಿ ಟಾಕ್ ಅಬೌಟ್ ನ್ಯೂಟ್ರಿಷನ್, ವಿಲ್ ಟಾಕ್ ಅಬೌಟ್ ರೆಸ್ಪಿರೇಷನ್, ವಿಲ್ ಟಾಕ್ ಅಬೌಟ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ವಿ ವಿಲ್ ಟಾಕ್ ಅಬೌಟ್ ಎಕ್ಸ್ಕ್ರೀಷನ್. ಈ 4 ಸೆಗ್ಮೆಂಟ್ ಅಲ್ಲೂ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ ಕ್ವೆಶನ್ ಅನ್ನ ಕೇಳ್ತಾರೆ, ಓಕೆ, ಆ ಒಂದು ಕ್ವೆಶನ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಅಂಡ್ ಆಸ್ಕ್ಡ್ ಕ್ವೆಶನ್ ಎರಡರ ಬಗ್ಗೆನೂ ಹೇಳ್ತೀನಿ. ಓಕೆನಾ? ರೈಟ್. ಈಗ ನ್ಯೂಟ್ರಿಷನ್ ಅಂತಂದ್ರೆ ಇಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಪ್ರೋಸೆಸ್. ನ್ಯೂಟ್ರಿಷನ್ ಇಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಪ್ರೋಸೆಸ್. ದ ಪ್ರೋಸೆಸ್ ಬೈ ವಿಚ್ an organism takes food and utilizes it, it is called basically as nutrition. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಮ್ಯಾಮ್ ನ್ಯೂಟ್ರಿಷನ್ ರಿಲೇಟೆಡ್ ಆಗಿ? ಆಟೋಟ್ರೋಪಿಕ್ ಅಂಡ್ ಹೆಟಿರೋಟ್ರೋಪಿಕ್ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂಡ್ ಪ್ರೀವಿಯಸ್ಲಿ ಕೇಳಿದರೆ ಕೂಡ. ಸೊ ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. ಹರ್ಷವರ್ಧನ್, ವೀರೇಶ್, ಮಮತಾ ಅಂಡ್ an ID, I don't know what is your name. Okay, some of the students are here, so I welcome each and everyone. Okay, right. So now the thing is, what I was telling you here is, what are the different questions asked from this particular segment? ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ ಹಿಂದೆ ಏನ್ ಕೇಳಿದ್ರು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನ್ಯೂಟ್ರಿಷನ್ ಫಸ್ಟ್ ನಾನು ಲೆಟ್ ಮಿ ಎಕ್ಸ್ಪ್ಲೈನ್ ಯು ಆಟೋಟ್ರೋಪಿಕ್ ಅಂಡ್ ಹೆಟ್ರೋಟ್ರೋಪಿಕ್ ಅಂಡ್ ಲೇಟರ್ ಟೆಲ್ ಯು ವಾಟ್ ಇಸ್ ದ ಕ್ವಶನ್ ಆಸ್ಕ್ಡ್. ಬೇಸಿಕಲಿ ಆಟೋಟ್ರೋಪಿಕ್, ಆಟೋ ಅಂದ್ರೆ ಏನು,
ಆಟೋ ಅಂದ್ರೆ ಸೆಲ್ಫ್ ಅಂತ ಅರ್ಥ ಆಗ್ತಿದ್ಯಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಆಟೋ? ದ ಮೀನಿಂಗ್ ಆಫ್ ಆಟೋ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಮೀನಿಂಗ್ ಗೊತ್ತಾಗ್ಬಿಟ್ರೆ ಅದರದ್ದು ಆನ್ಸರ್ನ ಈಸಿಯಾಗಿ ನೀವು ಬರೀತೀರಾ. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಆಟೋ? ಆಟೋ ಇಸ್ ನಥಿಂಗ್ ಬಟ್ ಸೆಲ್ಫ್. ಓಕೆ, ಇಲ್ಲಿ ಏನಾಗುತ್ತೆ, ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಓಕೆ, ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ವಿಲ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್. ಓನ್ ಫುಡ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತಾರೆ. ಸೊ ಹಾಗಾದ್ರೆ ಹೂ ಆರ್ ದೋಸ್ ಆರ್ಗ್ಯಾನಿಸಮ್ಸ್? Who are those organisms which can prepare their own food? They are always the plants. What kind of plants? They are the green plants. So all the green plants are considered to be the autotrophs. Simple ಆಗಿ ಹೇಳ್ಕೊಡ್ತಾ ಇದೀನಿ ಕಣ್ರು. ಟೆಕ್ಸ್ಟ್ ಬುಕ್ ವೈಸ್ ನಾನು ಓದ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಾನ್ಸೆಪ್ಟ್ ಕವರ್ ಮಾಡಕ್ಕಾಗಲ್ಲ. ಇನ್ನೊಂದು ಏನಂದ್ರೆ ಲೈಕ್ ಬೋರ್ ಆಗ್ಬಿಡುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಆಟೋಟ್ರೋಪಿಕ್ ಅಂದ್ರೆ ಏನು? ದೇ ಆರ್ ದ ಗ್ರೂಪ್. ಓಕೆ, see, auto is nothing but they are the they are the group of organisms who can prepare their food. Okay, so I can say self with they don't depend on any other organisms. Okay, very importantly you want to understand about this. Hetero andre enu meaning they are depending on some other anta ಹೇಳ್ತೀವಿ. Autotropic, heterotropic ಎರಡು ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? Basically these are the group of organisms. They cannot manufacture their own food. So hence, they depend on others for their food. They depend on others for their food. So they are depending on whom basically? They may depend on autotrophs or they may depend on some other organism who are depending on autotrophs. Okay, ಅದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಮ್ಯಾಮ್ ಏನ್ ಹೇಳ್ತಾ ಇದ್ದೀರಾ? ಕ್ಲಾರಿಟಿ ಸಿಗ್ತಾ ಇದೆಯಾ ಅಂತ ನೀವು ಕ್ವೆಶನ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ನಾನು ಏನ್ ಹೇಳ್ತೀನಿ ಮ್ಯಾಮ್, ನೀವು ಹೇಳ್ತಾ ಇರೋದು ಕ್ಲಾರಿಟಿ ಸಿಗ್ತಾ ಇದೆ ಮ್ಯಾಮ್, ನಮ್ಗೆ ಅರ್ಥ ಆಗ್ತಿದೆ ಅಂದ್ರೆ ಐ ಆಮ್ ಗೋಯಿಂಗ್ ಫಾರ್ವರ್ಡ್. ಇಲ್ಲ ಮ್ಯಾಮ್ ಇನ್ನೊಂದ್ಸತಿ ರಿಪೀಟ್ ಮಾಡಿ ಅಂದ್ರೆ ಐ ಆಮ್ ಶೋರ್ ಡೆಫಿನೆಟ್ಲಿ ರಿಪೀಟ್ ಮಾಡ್ತೀನಿ. ಓಕೆ, ಇದು ನಿಮ್ಗೆ ನೋಡಿ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಏನ್ ಕ್ವಶನ್ ಕೇಳಿದಾರೆ ಅಂತ ನಾನು ನಿಮ್ಗೆ ಈಗ ಹೇಳ್ತೀನಿ. ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ? ಸೊ ಹೂ ಆರ್ ಕಾಲ್ಡ್ ಆಸ್ ಆಟೋಟ್ರೋಪ್ಸ್? ಆಟೋಟ್ರೋಪ್ಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ who can manufacture their own food. So who are the examples? All the green plants. Green plants are the examples for autotrophs. Okay na? Clear agide alva? Right? Clear agide alva? Right. Heterotrophs andre enu? These are the organisms which cannot prepare their own food. ಇಲ್ಲಿ mode of nutrition heterotropic ಅಂತೀವಿ. Heterotrophs yaru? Who are heterotrophs? Autotrophs, heterotrophs. Nutrition is the one who is followed by those group of organisms. Heterotrophs. Heterotrophs andre yaru? They are the group of organisms which depend on others. They depend on others for their food. Okay, so autotrophs and heterotrophs. So the mode of nutrition followed by autotrophs, we will call it as autotrophic nutrition. And the mode of nutrition which is followed by heterotrophs, we will call them as heterotropic nutrition. So let's enter to exam related question. ಎಕ್ಸಾಮ್ ಅಲ್ಲಿ ಏನ್ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಓಕೆ, ಏನ್ ಕೇಳಿದ್ದಾರೆ ಪ್ರೀವಿಯಸ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಅಂತ ಹೇಳಿದ್ರೆ 2020 ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಅಂತಂದ್ರೆ ಆಟೋಟ್ರೋಪ್ಸ್ ಮತ್ತೆ ಹೆಟ್ರೋಟ್ರೋಪ್ಸ್ ನ ರಿಲೇಟೆಡ್ ಆಗಿಟ್ಕೊಂಡು ಅದರ ಇಂಟೆಸ್ಟೈನ್ ನ ರಿಲೇಟೆಡ್ ಆಗಿಟ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಲೆಟ್ ಮಿ ನೌ ಟಾಕ್ ಅಬೌಟ್ an organism. See, ಒಂದು organism. Try to understand this question and answer, children. Organism A and B. ಎರಡು ಆರ್ಗ್ಯಾನಿಸಮ್ ಇದೆ. ಆರ್ಗ್ಯಾನಿಸಮ್ ಎ ಅನ್ನೋದು ಒಂದು ಆರ್ಗ್ಯಾನಿಸಮ್, ಆರ್ಗ್ಯಾನಿಸಮ್ ಬಿ ಅನ್ನೋದು ಕೂಡ ಅನದರ್ ಆರ್ಗ್ಯಾನಿಸಮ್. ಫಾರ್ಮ್ಸ್ ಆಫ್ ಫುಡ್ ಅಂತ ಕೊಟ್ಟಿದ್ದಾರೆ. ಫಾರ್ಮ್ಸ್ ಆಫ್ ಫುಡ್, ವಾಟ್ ಫಾರ್ಮ್ಸ್ ಆಫ್ ಫುಡ್? ಆರ್ಗ್ಯಾನಿಸಮ್ ಎ ಬಂದು ಗ್ಲೈಕೋಜನ್ ಅಂತ ಕೊಟ್ಟಿದ್ದಾರೆ, ಗ್ಲೈಕೋಜನ್. ಆರ್ಗ್ಯಾನಿಸಮ್ ಬಿ ಬಂದು ಸ್ಟಾರ್ಚ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಆರ್ಗ್ಯಾನಿಸಮ್ ಎ ಇಸ್ ಗ್ಲೈಕೋಜನ್, ಆರ್ಗ್ಯಾನಿಸಮ್ ಬಿ ಬಂದು ಸ್ಟಾರ್ಚ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನ್ ಕೇಳಿದ್ರು ಅಂದ್ರೆ ದಿ ಫಾರ್ಮ್ಸ್ ಆಫ್ ಫುಡ್ ಸ್ಟೋರ್ಡ್ ಇನ್ ದ ಬಾಡಿ ಆಫ್ ಟೂ ಆರ್ಗ್ಯಾನಿಸಮ್, ಆರ್ಗ್ಯಾನಿಸಮ್ 1 ಅಂಡ್ ಆರ್ಗ್ಯಾನಿಸಮ್ 2 ಆರ್ ಗಿವನ್. ಎಸ್, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ರೈಟ್. ಏನ್ ಕೇಳ್ತಾ ಇದಾರೆ ಅಂದ್ರೆ ಇನ್ ದ ಅಬೌವ್ ದೀಸ್ ಟು ಆರ್ಗ್ಯಾನಿಸಮ್ ಕ್ಲಾಸಿಫೈ ಹೂ ಆರ್ ಆಟೋಟ್ರೋಪ್ಸ್ ಅಂಡ್ ಹೂ ಆರ್ ಹೆಟೆರೋಟ್ರೋಪ್ಸ್ ಅಂಡ್ ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಯಾರಿಲ್ಲಿ ಆಟೋಟ್ರೋಪ್ಸ್, ಯಾರಿಲ್ಲಿ ಹೆಟೆರೋಟ್ರೋಪ್ಸ್ ಅಂತ ಕೇಳಿದ್ದಾರೆ. ಇದು 2020 ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆ. ದೇ ವಾಸ್ ದಿಸ್ ಕ್ವಶನ್. ಏನ್ ಕೇಳಿದ್ದಾರೆ?
two organisms are given, organism A and organism B. Their forms of food are glycogen and starch. ಓಕೆನಾ ಮ್ಯಾಮ್ ಈ ಕಾನ್ಸೆಪ್ಟ್ ನೀವು ಹೇಳ್ಕೊಟ್ಟೆ ಇಲ್ವಲ್ಲ, ಹೇಗೆ ಅರ್ಥ ಮಾಡ್ಕೊಳ್ಳೋದು ಮ್ಯಾಮ್ ಅಂದ್ರೆ ನೋಡಿ ಸಿಂಪಲ್ ಕಂಡ್ರೋ. ಏನ್ ಗೊತ್ತಾ, ನೆನ್ಪಿಟ್ಕೊಳ್ಳಿ, ಗ್ರೀನ್ ಪ್ಲಾಂಟ್ಸ್ ಏನ್ ಮಾಡುತ್ತೆ, ಸಿ ಆಲ್ ದ ಗ್ರೀನ್ ಪ್ಲಾಂಟ್ಸ್ ದೇ ಪ್ರಿಪೇರ್ ದೇರ್ ಓನ್ ಫುಡ್ ಅಲ್ವಾ. ಆಲ್ ದ ಗ್ರೀನ್ ಪ್ಲಾಂಟ್ಸ್ ಏನ್ ಮಾಡುತ್ತೆ, ದೇ ಪ್ರಿಪೇರ್ ದೇರ್ ಓನ್ ಫುಡ್. Green plants which prepare their own food, the excess of food, okay, basically plants prepare the food in the form of glucose alva. The excess of food in the plants is stored in the form of starch. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? The excess of food in the plant's body is present in the form of starch. ಅದೇ ರೀತಿ ಆರ್ಗ್ಯಾನಿಸಮ್ ಎ ಅಂತ ನೋಡಿದಾಗ ವಿ ಹ್ಯಾವ್ ಗ್ಲೈಕೋಜನ್. ಓಕೆನಾ, ಸಿ ಗ್ಲೈಕೋಜನ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ಗ್ಲೂಕೋಸ್. ಈಗ ಆರ್ಗ್ಯಾನಿಸಮ್ ಎ ಏನಾಗ್ತಾ ಇದೆ, ಇದ್ರ ಬಾಡಿನಲ್ಲಿ ಇರುವಂತ ಗ್ಲೂಕೋಸ್ ಅನ್ನ ಏನ್ ಮಾಡ್ತಾ ಇದೆ, ದ ಎಕ್ಸೆಸ್ ಆಫ್ ಗ್ಲೂಕೋಸ್ ಇಟ್ ಈಸ್ ಗೆಟಿಂಗ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಏನ್ ಮಾಡ್ತಾ ಇದೆ, ಇದು ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡ್ತಾ ಇದೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ಯಾ? ಇದನ್ನ ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡ್ತಾ ಇದೆ. ಹಾಗಾದ್ರೆ ಹೂ ಆರ್ ದೀಸ್ ಆರ್ಗ್ಯಾನಿಸಮ್ಸ್? ಯಾರಿದು ಆರ್ಗ್ಯಾನಿಸಮ್ಸ್? ನಿಮ್ಗಂತೂ ಆಲ್ರೆಡಿ ಹಿಂಟ್ ಕೊಟ್ಟಾಯ್ತು ನಾನು ನಿಮ್ಗೆ. ಏನಂತ ಹೇಳ್ದೆ, ಪ್ಲಾಂಟ್ಸ್ ಅಂತ ಹೇಳ್ದೆ. ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಅಂಡ್ ದ ಫುಡ್ which they prepare is in the form of glucose, and extra food which is present in its body is stored in the form of starch ಅಂತ ಹೇಳ್ದೆ. ಅದೇ ರೀತಿ ಅನಿಮಲ್ಸ್, ಓಕೆ, ಅನಿಮಲ್ಸ್ ಏನಾಗಿದೆ, ಅನಿಮಲ್ಸ್ ದೇ ಆಲ್ಸೋ ವಿಲ್ ಪ್ರಿಪೇರ್ ದೇರ್ ಓನ್ ಫುಡ್ ಅಂಡ್ ದಟ್ food is also in the form of glucose. The extra food which is present in the body of animals is stored in the form of glycogen. ಕಂಡ್ರೋ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಈಗ ನೀವು ಕ್ವಶನ್ಗೆ ಆನ್ಸರ್ ಮಾಡಿ. ಹೇಳ್ತೀರಾ ಆನ್ಸರು? ಈಗ ಹೇಳಿ, ಆರ್ಗ್ಯಾನಿಸಮ್ ಎ, ಆರ್ಗ್ಯಾನಿಸಮ್ ಬಿ, ಈ ಎರಡರಲ್ಲಿ ಹೂ ಈಸ್ ಆಟೋಟ್ರೋಪ್, ಹೂ ಈಸ್ ಹೆಟ್ರೋಟ್ರೋಪ್? ಆಟೋಟ್ರೋಪ್ ಯಾರು, ಹೆಟ್ರೋಟ್ರೋಪ್ ಯಾರು ಹೇಳಿ ನೋಡೋಣ. ಹೂ ಆರ್ ಆಟೋಟ್ರೋಪ್ಸ್? ಎ ಆಟೋಟ್ರೋಪ್ಸಾ ಅಥವಾ ಹೆಟ್ರೋಟ್ರೋಪ್ಸಾ? ಅಥವಾ ಬಿ ಆಟೋಟ್ರೋಪ್ಸಾ ಅಥವಾ ಬಿ ಹೆಟ್ರೋಟ್ರೋಪ್ಸಾ? ಇದನ್ನ ನೀವು ಅನಲೈಸ್ ಮಾಡಿ. ಅರ್ಥ ಆಗ್ತಿದ್ಯಾ? ಎಸ್, ಐ ಥಿಂಕ್ ವೀರೇಶ್ ಯು ಆರ್ ಗಿವಿಂಗ್ ರೈಟ್ ಆನ್ಸರ್, ಬಟ್ ಎಕ್ಸಾಮ್ ಅಲ್ಲಿ ಅನಿಮಲ್ಸ್ ಅಂತ ಬರಿಬಾರ್ದು. ದೇ ಆರ್ ಆಸ್ಕಿಂಗ್ ಯು ಆಟೋಟ್ರೋಪ್ ಆರ್ ಹೆಟ್ರೋಟ್ರೋಪ್. ಮಮತಾ, ಯು ಆರ್ ಆಲ್ಸೋ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. ಓಕೆ, ನೀವೇನ್ ಮಾಡ್ಬೇಕು, ಎ ಈ ಸೋ, ಬಿ ಈ ಸೋ ಅಂತ ಬರಿಬೇಕು. ಅಂದ್ರೆ ಎ ಏನು, ಬಿ ಏನು ಅಂತ ಬರಿಬೇಕು. ಓಕೆ, ಐ ಥಿಂಕ್ ಯು ನೌ ಅಂಡರ್ಸ್ಟುಡ್ ವಾಟ್ ಟು ರೇಟ್ ಇನ್ ದ ಆನ್ಸರ್ ಎಕ್ಸಾಮಿನೇಷನ್. ಎಸ್, ಖುಷ್ ಅನ್ನೋರು ಐಡಿಯಿಂದ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾ ಇದ್ರಾ. ಎ ಇಸ್ ಗ್ರೀನ್ ಪ್ಲಾಂಟ್ಸ್ ಅಂತ ಕೊಡ್ತಾ ಇದ್ರಾ. ಹರ್ಷವರ್ಧನ್ ಎಕ್ಸಾಕ್ಟ್ಲಿ ರೇಟ್ ಆಗಿ ಕೊಡ್ತಾ ಇದ್ರ ಆನ್ಸರ್. ಎ ಇಸ್ ಆಟೋಟ್ರೋಪ್. ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಎ ಇಸ್ ಆಟೋಟ್ರೋಪ್, ಬಿ ಇಸ್ ಹೆಟ್ರೋಟ್ರೋಪ್. ಏನು ಎ ಆಟೋಟ್ರೋಪ ಹೆಟ್ರೋಟ್ರೋಪ ಏನು? ಓಕೆ ರೈಟ್, ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಅನಿಮಲ್ಸ್, ದೀಸ್ ಆರ್ ದ ಅನಿಮಲ್ಸ್. ಅನಿಮಲ್ಸ್ ಆಗಿರೋದ್ರಿಂದ ಏನಾಗುತ್ತೆ, ಎ ಈಸ್ ಹೆಟಿರೋಟ್ರೋಪ್ ಆಗಿರುತ್ತೆ. ಎಕ್ಸಾಮ್ ಅಲ್ಲಿ ಹೀಗೆ ಬರಿಬೇಕು ಮಕ್ಕಳ ಆನ್ಸರ್ನ. ವಾಟ್ ಡು ಯು ರೈಟ್ ಇನ್ ದ ಎಕ್ಸಾಮಿನೇಷನ್? ಎ ಈಸ್ ಹೆಟಿರೋಟ್ರೋಪ್ ಅಂತ ಬರಿಬೇಕು. ರೀಸನ್ ಕೂಡ ಕೇಳಿದ್ದಾರೆ. ಓಕೆ, ಎ ಈಸ್ ಹೆಟಿರೋಟ್ರೋಪ್ ಅಂತ ಬರೀತೀರಾ. ಆಫ್ಟರ್ ದಟ್ ರೀಸನ್ ಏನ್ ಬರೀತೀರಾ ನೀವು ಎಕ್ಸಾಮ್ ಅಲ್ಲಿ? ಬಿಕಾಸ್ these are the group of animals. Because these are what? These are animals. These are animals, and animals will prepare their food in the form of glucose, and extra glucose in their body is stored in the form of glycogen. ಹೀಗೆ ಬರಿಬೇಕು ಆನ್ಸರ್. ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಲೇಟರ್ ಬಿ ಏನಾಗಿದೆ? ಬಿ ಈಸ್ ಆಟೋಟ್ರೋಫ್. Because these are the group of plants. Plants also prepare their own food in the form of glucose, and the extra food in the plant is present in the form of starch ಅಂತ ಬರಿಬೇಕು. ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ ಬಯಾಲಜಿನಲ್ಲಿ. ಬಯಾಲಜಿನಲ್ಲಿ ಹೇಗೆ ಅಂತಂದ್ರೆ ಕ್ವೆಶನ್ಸ್ ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಕೆಮಿಸ್ಟ್ರಿಗಿಂತ ಬಯಾಲಜಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ನೀವು ಕಷ್ಟ ಪಡ್ತೀರಾ. ಬಿಕಾಸ್ ಕ್ವೆಶನ್ಸ್ ಏನಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆನ್ಸರ್, ಬಟ್ ಏನಂದ್ರೆ the way they ask the questions will be different. I hope you are understanding what I am teaching to you right now. ಈಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಅರ್ಥ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ.
ರೈಟ್. ಸೊ ನೆಕ್ಸ್ಟ್, ಓಕೆ, ಈಗ ನಿಮ್ಗೆ ಅರ್ಥ ಆಯ್ತು ವಾಟ್ ಇಸ್ ನ್ಯೂಟ್ರಿಷನ್, ಆಟೋಟ್ರೋಪ್ ಗೊತ್ತಾಯ್ತು, ಹೆಟ್ರೋಟ್ರೋಪ್ ಗೊತ್ತಾಯ್ತು. ಅಂಡ್ ನಾನು ನಿಮ್ಗೆ ಒಂದು ಕ್ವಶನ್ ಅನ್ನು ತಗೊಂಡು ಹೇಳ್ಕೊಟ್ಟಿದ್ದೀನಿ. ಇದೇ ಪ್ರಕಾರವಾಗಿ ನಿಮ್ಗೆ ಬೇರೆ ಕ್ವಶನ್ ಬಂದ್ರು ಕೂಡ ಎಕ್ಸಾಮ್ ಅಲ್ಲಿ ಯು ನೀಡ್ ಟು ಆನ್ಸರ್. ಆಯ್ತು ಅಲ್ವಾ? ಓಕೆ. ಸೊ ಎ ಆಟೋಟ್ರೋಪ ಹೆಟ್ರೋಟ್ರೋಪ ಅಂದಾಗ ಏನಾಯ್ತು? ಎ ಇಸ್ ಹೆಟ್ರೋಟ್ರೋಪ್. ಹೆಟ್ರೋಟ್ರೋಪ್ಸ್ ಅಂದ್ರೆ ಏನು? ದೇ ಆರ್ ಅನಿಮಲ್ಸ್. ಇನ್ ಅನಿಮಲ್ಸ್ ಎಕ್ಸ್ಟ್ರಾ ಫುಡ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಆಯ್ತು ಅಲ್ವಾ? ರೈಟ್. ಲೆಟ್ us now understand the next important segment which basically they ask in the examination. Okay. I think one of you are saying that, ma'am, in session 1 you did not say about the nucleus. Give brief on it please anta kelta idira. Session 1 actually I had explained you about control and coordination. Control and coordination alli nucleus related agi they don't ask any question. They ask about neuron. Okay na? Right. ನೋಡಿ 100% ಇಲ್ಲಿವರೆಗೂ ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳಿರುವಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂಡ್ ಅವರ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು? ವಾಟ್ ಆರ್ ದ ಈವೆಂಟ್ಸ್ ದಟ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಒಂದು ವರ್ಷ ಈ ಒಂದು ಟಾಪಿಕ್ ನ 5 ಮಾರ್ಕ್ಗೆ ಕೇಳಿದ್ರು. ಏನ್ ಕೇಳಿದ್ರು ಗೊತ್ತಾ? ವಾಟ್ ಆರ್ ದ ಈವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಕೇಳಿದ್ರು. ನೆಕ್ಸ್ಟ್ ಅವ್ರು ಕೇಳಿದ್ರು ರೈಟ್ ಎಕ್ಸ್ಪ್ಲೈನ್ ಫೋಟೋಸಿಂಥಸಿಸ್ ಅಂಡ್ ರೈಟ್ ದ ಈಕ್ವೇಶನ್ ಟು ರೆಪ್ರೆಸೆಂಟ್ ಫೋಟೋಸಿಂಥಸಿಸ್. ಇಷ್ಟು ಕಾನ್ಸೆಪ್ಟ್ ಅನ್ನ ಅವ್ರು ಕೇಳಿದ್ರು. ಓಕೆನಾ? ಸೊ ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ದೆಮ್ ಗಾಟ್ ಓನ್ಲಿ 4 ಮಾರ್ಕ್. ಯಾಕೆ ಅಂದ್ರೆ ಸಮ್ ಆಫ್ ದೆಮ್ ಹ್ಯಾವ್ ಫೇಲ್ಡ್ ಟು ರೈಟ್ ದ ಆನ್ಸರ್ಸ್. ವಾಟ್ ಆರ್ ದ ಫೇಲ್ಯೂರ್ಸ್ ವಿಚ್ ಐ ಸಾ ವೈಲ್ ಐ ವಾಸ್ ಕರೆಕ್ಟಿಂಗ್ ಪೇಪರ್. ನಾನು ಈಗ ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋಗ್ತೀನಿ. ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋದಾಗ ನಾನು ಕಾಮನ್ ಆಗಿ ಏನ್ ಮಿಸ್ಟೇಕ್ ಅಬ್ಸರ್ವ್ ಮಾಡಿದೆ ಅಂದ್ರೆ ಆ ಒಂದು ವರ್ಷ some of the students failed explaining photosynthesis, whereas some of the students failed explaining the equation. ಮಾರ್ಕ್ಸ್ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ 3 marks ಫಾರ್ ಈವೆಂಟ್ಸ್, 1 mark ಫಾರ್ ವಾಟ್ ಈಸ್ ಫೋಟೋಸಿಂಥಸಿಸ್, 1 mark ಫಾರ್ ಕೆಮಿಕಲ್ ಇಕ್ವೇಶನ್. ಲೈಕ್ ದಿಸ್ ದೇ ಡಿಸ್ಟ್ರಿಬ್ಯೂಟ್ ದ ಮಾರ್ಕ್ಸ್. ಓಕೆನಾ? ರೈಟ್. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ತುಂಬಾ ಇಂಪಾರ್ಟೆಂಟ್ ನೋಡಿ, ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದಕ್ಕೂ ಮುಂಚೆ ಲೆಟ್ ಮಿ ಟೆಲ್ ಯು ವಾಟ್ ಈಸ್ ಮೀನ್ ಬೈ ಫೋಟೋಸಿಂಥಸಿಸ್. ವಾಟ್ ಈಸ್ ಫೋಟೋಸಿಂಥಸಿಸ್ ಅಂತ ಕೇಳಿದ್ರೆ ವಾಟ್ ಡು ಯು ರೈಟ್? From the lower classes you have learnt about photosynthesis. ಓಕೆನಾ? ಈಕ್ವೇಶನ್ ಮುಖಾಂತರ ಡೆಫಿನೇಷನ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ? ದಿ ಫೋಟೋಸಿಂಥಸಿಸ್, ದ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಅಂತ ಹೇಳಿ ಕರಿತೀವಿ. ರಾ ಮೆಟೀರಿಯಲ್ಸ್ needed for photosynthesis are carbon dioxide, water, and in the presence of sunlight and chlorophyll. In the presence of sunlight and chlorophyll, what happens? The plants prepare carbohydrate, which is also called as glucose. Along with this, it releases oxygen and it also forms water molecule. This is the definition. Artha aita? This is the definition. Okay. Exam alli idan hege explain ಮಾಡ್ತೀರಾ? See, you want to write photosynthesis is a process in which green plants anta baribeku. What do you write? Photosynthesis is a process in which green plants manufacture their own food. Manufacture their own food with the help of what? With the help of the carbon dioxide, water, sunlight and chlorophyll. Artha aitala? This is what you have to write. Photosynthesis explanation keldaga you need to write like this. It is a process in which what? Green plants are manufacturing their own food in the presence of carbon dioxide, water, sunlight and chlorophyll. As a result of it, gain produce ಮಾಡುತ್ತೆ, they provide carbohydrate which we also call this as glucose. They form the glucose and ನಿಮ್ಮೆಲ್ಲರಿಗೂ ಗೊತ್ತು photosynthesis ಅಲ್ಲಿ plants ಏನಾಗುತ್ತೆ? They take in carbon dioxide and they produces oxygen. They give out oxygen. Okay, that is what you want to understand. ನೋಡಿ ಇದನ್ನ ಬರಿಬೇಕು ಎಕ್ಸಾಮ್ ಅಲ್ಲಿ. This definition you need to write. Along with this definition, you also want to write this equation. Equation ಬರಿಬೇಕು. ನೋಡಿ ಫೋಟೋಸಿಂಥಸಿಸ್ ಈವೆಂಟ್ಸ್ ಮತ್ತೆ ನಾನು ಹೇಳ್ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್. ತುಂಬಾ ಇಂಪಾರ್ಟೆಂಟ್ ಕಂಟ್ರೋಲ್. ನಾನು ಏನ್ ಹೇಳ್ಕೊಡ್ತಾ ಇದೀನಿ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ ಇದನ್ನ ಕಲ್ತ್ಕೊಳ್ಳಿ. ಈವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಕೇಳ್ತಾರೆ. ಈವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತೂ ಹೇಗಿದ್ಯೋ ಆರ್ಡರ್ ಅಲ್ಲಿ ಹಾಗೆ ಬರಿಬೇಕು. ಇಟ್ ಇಸ್ ನಾಟ್ ಲೈಕ್ ಬೇರೆ ಪ್ರೋಸೆಸ್ ನೀವು ಬರಿತೀರಾ ಅಲ್ವಾ, ಬೇರೆ ಪ್ರೋಸೆಸ್ ಗಳ ತರ ನೀವು ಪಾಯಿಂಟ್ಸ್ ಅನ್ನ ಶಫಲ್ ಮಾಡೋ ಹಂಗಿಲ್ಲ. ಓಕೆ, ಈವೆಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಕೇಳಿದಾಗ ಯು ನೀಡ್ ಟು ರೈಟ್ ಅಕಾರ್ಡಿಂಗ್ ಟು what the process is taking place. Okay na? Let us take some things that is needed for us to explain this process.
ಸೊ ವಿ ನೀಡ್ ಸನ್ಲೈಟ್, ಓಕೆನಾ, ಸನ್ಲೈಟ್ ಬೇಕು. ಲೆಟ್ ಮಿ ನಾವು ಎಕ್ಸ್ಪ್ಲೇನ್ ಯು ಅಬೌಟ್ ದಿಸ್. ಓಕೆ, ತುಂಬಾ ಸಿಂಪಲ್ ಕಂಡ್ರೋ, ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೋಟೋಸಿಂಥಸಿಸ್ ಹೇಗಾಗತ್ತೆ, ಬೇಸಿಕಲಿ ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ಆಗತ್ತೆ, ಹೌದಲ್ವಾ? ಅಬ್ಸರ್ವ್ ಮಾಡಿ, ಫಸ್ಟ್ ಈವೆಂಟ್ ಏನಾಗುತ್ತೆ, ಹೀಗೆ ಬರಿಬೇಕು ಎಕ್ಸಾಮ್ ಅಲ್ಲಿ, ಶಫಲ್ ಮಾಡೋಂಗೆ ಇಲ್ಲ. ಶಫಲ್ ಮಾಡಿದ್ರೆ ನಾವು ಮಾರ್ಕ್ಸ್ ನಿಮ್ಗೆ ಡಿಡಕ್ಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಅಂಜುಮ್ ಯು ಹ್ಯಾವಿಂಗ್ ಕ್ವೆಶನ್? ಓಕೆ, ಯು ಹ್ಯಾವ್ ಆಕ್ಚುಲಿ ಮೆನ್ಷನ್ ದ ಆನ್ಸರ್. Photosynthesis is a process in which autotrophs taking carbon dioxide and water, which is converted into carbohydrate. Yes, of course, your answer is also right. But you also have to mention, yeah, I think you mentioned chlorophyll and sunlight. Definitely your answer is correct, Anju. See, you have to write these events in this way only. First event ಏನಾಗುತ್ತೆ, see, the plant absorbs the sunlight. Okay, plant ಏನ್ ಮಾಡುತ್ತೆ, sunlight ಅನ್ನ absorb ಮಾಡುತ್ತೆ. Which part of the plant is absorbing the sunlight? Leaf. In the leaf, which part? It is chlorophyll. So ಇದು ನಿಮ್ಗೆ ಫಸ್ಟ್ ಪಾಯಿಂಟ್ ಆಗಿರ್ಬೇಕು. ಫಸ್ಟ್ ಪಾಯಿಂಟ್ ಏನಾಗಿರ್ಬೇಕು, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ. ದಿ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್. ಫಸ್ಟ್ ಪಾಯಿಂಟ್. ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಹಾಗೆ ಬರಿಬೇಕು ಎಕ್ಸಾಮ್ ಅಲ್ಲಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್. ಸೆಕೆಂಡ್, ಅಬ್ಸಾರ್ಬ್ ಆಗಿರುವಂತ, ಈಗ ಲೈಟ್ ಎನರ್ಜಿ ಏನಾಗಿದೆ, ಇಲ್ಲಿ ಅಬ್ಸಾರ್ಬ್ ಆಗಿದೆ. ದ ಅಬ್ಸಾರ್ಬ್ಡ್ ಲೈಟ್ ಎನರ್ಜಿ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ನೌ ಕೆಮಿಕಲ್ ಎನರ್ಜಿ. ಏನಾಗ್ತಿದೆ ನೋಡಿ, ಲೈಟ್ ಎನರ್ಜಿ ಯೂಸ್ ಮಾಡ್ತಾ ಇದೀವಿ ಅಲ್ವಾ ಫೋಟೋಸಿಂಥಸಿಸ್ ಅಲ್ಲಿ. ದ ಲೈಟ್ ಎನರ್ಜಿ ಇಸ್ ಗೆಟಿಂಗ್ ಅಬ್ಸಾರ್ಬ್ ಅಂಡ್ ದೀಸ್ ಲೈಟ್ ಎನರ್ಜಿ ವಿಚ್ ಇಸ್ ಗೆಟಿಂಗ್ ಅಬ್ಸಾರ್ಬ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಅರ್ಥ ಆಯ್ತು ಅಲ್ವಾ? ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್. ಹೀಗೆ ಬರಿಬೇಕು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಅಬ್ಸರ್ವ್ ಮಾಡಿ, ಫೋಟೋಸಿಂಥಸಿಸ್ ಅಲ್ಲಿ ನಾವು ಏನೇನೆಲ್ಲ ತಗೊಂಡಿದೀವಿ ಅಬ್ಸರ್ವ್ ಮಾಡಿ. ವಿ ಹ್ಯಾಡ್ ಟೇಕನ್ ಕಾರ್ಬನ್ ಡೈಆಕ್ಸೈಡ್, ವಿ ಆಲ್ಸೋ ಹ್ಯಾಡ್ ಟೇಕನ್ ವಾಟರ್ ಅಲ್ವಾ? ಸೊ ವಿ ಹ್ಯಾಡ್ ಟೇಕನ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಿ ಆಲ್ಸೋ ಹ್ಯಾಡ್ ಟೇಕನ್ ದ ವಾಟರ್. ಇಲ್ಲಿ ತಗೊಂಡಿರುವಂತ ವಾಟರ್, ಥರ್ಡ್ ಸ್ಟೆಪ್ ಏನಾಗುತ್ತೆ, ದ ವಾಟರ್ ಮಾಲಿಕ್ಯೂಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಲೀವ್ ವಿಲ್ ನೌ ಸ್ಪ್ಲಿಟ್ ಇನ್ ಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಅರ್ಥ ಆಗ್ತಿದ್ಯಾ? Water molecule is splitting into hydrogen and oxygen. And thirdly, ನೀವೇನ್ ಬರೀತೀರಾ, see, the photosynthesis process is also taking the carbon dioxide. This carbon dioxide will convert into carbohydrates, which is nothing but C6H12O6. ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಸ್ಟೂಡೆಂಟ್ಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಪಾಯಿಂಟ್ ನ ಹೀಗೆ ಬರಿಬೇಕು. ಮ್ಯಾಮ್, ಹೌ ಮಚ್ ಮಾರ್ಕ್ಸ್ ಯು ಕವರ್ ಇನ್ ಟೋಟಲ್ 8 ಸೆಷನ್ಸ್ ಅಂತ ಹೇಳ್ತಾ ಇದ್ದೀರಾ. ಸೋ ಫಾರ್ ನಾನು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಮಾರ್ಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ 6 ಮಾರ್ಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅಂಡ್ ದಿಸ್ ಲೆಸನ್ ನೌ ಐ ಆಮ್ ಕಂಪ್ಲೀಟಿಂಗ್ ಫಾರ್ 6 ಮಾರ್ಕ್ಸ್. ಐ ಥಿಂಕ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ 5 ಮಾರ್ಕ್ಸ್. ಸೋ ಫಾರ್ 8 ಸೆಷನ್ಸ್ ಅಲ್ಲಿ ನಾನು 6 + 6 + 5 ಆಲ್ರೆಡಿ ನಿಮಗೆ 12 + 5 17 ಮಾರ್ಕ್ಸ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನೌ ವಿ ಆರ್ ಮೂವಿಂಗ್ ವಿತ್ ದ 8th ಸೆಷನ್. This is for 6 marks. 17 + 6 ನಿಮಗೆ 23 ಮಾರ್ಕ್ಸ್ ನಾನು ಕವರ್ ಮಾಡಿದ್ದೀನಿ. ಓಕೆನಾ? ಕ್ಲಿಯರ್? ಓಕೆ, ರೈಟ್. ಐ ಆನ್ಸರ್ ಫಾರ್ ದ ಕ್ವೆಶ್ಚನ್ ವಿಚ್ ಆರ್ ಬಿನ್ ಆಸ್ಕ್ಡ್ ಬೈ ಅದರ್ ಸ್ಟೂಡೆಂಟ್ಸ್ ಆಲ್ಸೋ. ಕೇಳಿಸ್ಕೊಳ್ಳಿ ಫಸ್ಟ್. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಇದೇ ರೀತಿ ನೀವು ಬರಿಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ಲಿಯರ್ ಆಯ್ತು ಅಲ್ವಾ? ಎಸ್. ಸೊ ಫಸ್ಟ್ ಇವೆಂಟ್ ನೋಡಿ, ಕ್ವಿಕ್ ಆಗಿ ರಿಕಾಲ್ ಮಾಡ್ತೀನಿ. ಫಸ್ಟ್ ಇವೆಂಟ್ ಏನು, ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್. ನೆಕ್ಸ್ಟ್ ಏನು, conversion of light energy into chemical energy. Second point. Next ಏನಾಗ್ತಿದೆ, water molecules ಇದೆ, they are getting splitted into hydrogen as well as oxygen. Next ಏನಾಗಿದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಏನಾಗ್ತಾ ಇದೆ, it is getting reduced into carbohydrate. ಇದೇ ರೀತಿ ನೀವು ಬರಿಬೇಕು. Prajwal is having one doubt. Yes, Prajwal, you are waiting for this doubt since last session. Yes, I'll answer for your question, Prajwal, right now. Before that, Deekshita is also having a question. So Deekshita, you are asking me, ma'am, what is glycogen anta kelta idira. Okay, see, I told you actually ಈಗ ತಾನೇ ನಾನು ನಿಮಗೆ ಗ್ಲೈಕೋಜನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ವಾಟ್ ಈಸ್ ಗ್ಲೈಕೋಜನ್ ಅಂತ ಕೇಳ್ತಾ ಇದ್ದೀರಾ. ಬೇಸಿಕಲಿ ಗ್ಲೈಕೋಜನ್ ಈಸ್ ಮೆನಿ ಯೂನಿಟ್ಸ್ ಆಫ್ ಗ್ಲೂಕೋಸ್. ಈಗ ಗ್ಲೂಕೋಸ್ ಈಸ್ ಅ ಯೂನಿಟ್, ಅಂದ್ರೆ ಇಟ್ ಈಸ್ ಅ ಸ್ಮಾಲ್ ಯೂನಿಟ್ ಆಫ್ what the food is being released in our body during the nutrition ಅಲ್ವಾ. ಸೊ ಈ ಗ್ಲೂಕೋಸ್ ಏನಾಗಿರುತ್ತೆ, ಗ್ಲೂಕೋಸ್ ಮೆನಿ ಯೂನಿಟ್ಸ್ ಅಲ್ಲಿ ಈ ರೀತಿ ಕಂಬೈನ್ ಆಗ್ತಾ ಇರುತ್ತೆ.
ಇದನ್ನ ಬೇಸಿಕಲಿ ವಿ ವಿಲ್ ಕಾಲ್ ಇಟ್ ಅಸ್ ಪಾಲಿಸ್ಯಾಕ್ರೈಡ್. ಇದನ್ನ ನೀವು ಪಿ ಯು ಸಿ ಲೆವೆಲ್ ಅಲ್ಲಿ ಕಲ್ತ್ಕೊಳ್ತೀರಾ. ಓಕೆನಾ? ಸಿಂಪಲ್ ಆಗಿ ಈಗ ನೀವು ತಿಳ್ಕೊಳ್ಬೇಕು ಅಂದ್ರೆ, ಸಿ ಮೆನಿ ಯೂನಿಟ್ಸ್ ಆಫ್ ಗ್ಲೂಕೋಸ್ ವಿಲ್ ಕಂಬೈನ್ ಟು ಫಾರ್ಮ್ ದ ಗ್ಲೈಕೋಜನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆ ಅಲ್ವಾ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ? ಗ್ಲೈಕೋಜನ್. ಸೊ ಗ್ಲೈಕೋಜನ್ ಬೇಸಿಕಲಿ ನಾವ್ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ? ಗ್ಲೈಕೋಜನ್ ಇಸ್ ಬೇಸಿಕಲಿ ಸೀನ್ ಇನ್ ದ ಬಾಡಿ ಆಫ್ ದ ಅನಿಮಲ್ಸ್. ಇದೇ ಪ್ಲಾಂಟ್ಸ್ ಅಲ್ಲಿ ಏನಾಗಿರುತ್ತೆ? ಸ್ಟಾರ್ಚ್ ಆಗಿರುತ್ತೆ. ದಟ್ಸ್ ಆಲ್. So Prajwal's question. What is Prajwal's question? Food chain generally has 3 to 4 steps. How can we differentiate between? Okay, 2 questions totally you have. Totally 2 questions you have. Okay, ಒಂದಾದ್ಮೇಲೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಜ್ವಲ್. ಫಸ್ಟ್ ನೀವು ಕೇಳ್ತಾ ಇರೋದು ಏನು ಅಂದ್ರೆ, ಫುಡ್ ಚೈನ್ ಜನರಲಿ ಹ್ಯಾವ್ 2 to 3 ಸ್ಟೆಪ್ಸ್ ಯಾಕೆ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಈಗ ಆಲ್ರೆಡಿ ನಾನು ಅವರ್ ಎನ್ವಿರಾನ್ಮೆಂಟ್ ಕ್ವಶನ್ ಕ್ಲಾಸಸ್ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಈಗ ನಿಮ್ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ನೀವು ಕೇಳ್ತಾ ಇದ್ದೀರಾ ಫುಡ್ ಚೈನ್. ಲೆಟ್ ಮಿ ಟೇಕ್ ಒಂದು ಸಿಂಪಲ್ ಫುಡ್ ಚೈನ್. ಈಗ ಲೆಟ್ ಮಿ ಟೇಕ್ ಗ್ರಾಸ್ ನ ತಗೊಳ್ಳೋಣ. ನೆಕ್ಸ್ಟ್ ಗ್ರಾಸ್ ಹಾಪರ್ ನ ತಗೊಳ್ಳೋಣ. ನೆಕ್ಸ್ಟ್ ನಾವೀಗ ಫ್ರಾಗ್ ನ ತಗೊಳ್ಳೋಣ. ಓಕೆ, ರೈಟ್. ಈಗ ಗ್ರಾಸ್ ಎನರ್ಜಿ ಎಲ್ಲಿಂದ ಬರುತ್ತೆ? ಸನ್ ಇಂದ ಬರುತ್ತೆ. ಲೆಟ್ ಅಸ್ ಥಿಂಕ್ ದಟ್ ನಾವು ಗ್ರಾಸ್ ಇಸ್ ಹ್ಯಾವಿಂಗ್ ಓನ್ಲಿ 100 kilojoules ಆಫ್ ಎನರ್ಜಿ ಅಂತ ಅನ್ಕೊಳ್ಳಿ. ಗ್ರಾಸ್ ಹ್ಯಾಸ್ 100 kilojoules of energy, and this 100 kilojoules of energy is received by whom? It is received by the sunlight. Okay na? Sunlight ಇಂದ ಬಂದಿದೆ. ಈ 100 kilojoules of energy grass ಅಲ್ಲಿ ಏನಿದೆ, this 100 kilojoule is basically used by the grass. Grass is also a living organism, Prajwal. This grass uses the energy for respiration, excretion, many life activities that is taking place inside the body of grass. Okay na? ಈ ಪ್ರೋಸೆಸ್ಗೆ ಗ್ರಾಸ್ ಎನರ್ಜಿನ ಯೂಸ್ ಮಾಡಿಕೊಂಡು ರಿಮೈನಿಂಗ್ ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ಪ್ಲೇಸ್ಡ್ ಇನ್ ದ ಆರ್ ಪ್ರೆಸೆಂಟ್ ಇನ್ ದ ಗ್ರಾಸ್. ಯಾವಾಗ ಗ್ರಾಸ್ ಹಾಪರು ಗ್ರಾಸ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ, ಗ್ರಾಸ್ ಏನ್ ಮಾಡುತ್ತೆ? ಓನ್ಲಿ ಇಟ್ ಸಪ್ಲೈಸ್ 10% ಆಫ್ ಎನರ್ಜಿ. ರಿಮೈನಿಂಗ್ ಎನರ್ಜಿ ಏನಾಯ್ತು? ಈ 100 kilojoule ಅಲ್ಲಿ ಇರುವಂತದ್ದು ಗ್ರಾಸ್ ಹ್ಯಾಸ್ ಯೂಸ್ಡ್ ಫಾರ್ ವೇರಿಯಸ್ ಲೈಫ್ ಪ್ರೋಸೆಸ್. ಕ್ಲಿಯರ್ ಆಯ್ತಾ? ಈಗ ಈ ಗ್ರಾಸ್ ಹಾಪರ್ಗೆ 10% ಅಂದ್ರೆ ಏನು? ಓನ್ಲಿ 10 kilojoule ಎಂಟರ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಈ 10 kilojoule ಅಲ್ಲಿ ಓಕೆ, ಗ್ರಾಸ್ ಹಾಪರ್ ಕೂಡ ರೆಸ್ಪಿರೇಷನ್ ಮಾಡುತ್ತೆ, ರೈಟ್, ಡೈಜೆಷನ್ ಮಾಡುತ್ತೆ, ಎಲ್ಲವನ್ನ ಮಾಡುತ್ತೆ. ಎಲ್ಲಾ ಲೈಫ್ ಆಕ್ಟಿವಿಟೀಸ್ ಜೊತೆಗೆ ವಿ ಆರ್ ಆಲ್ ಲಿವಿಂಗ್ ಇನ್ ದ ಎನ್ವಿರಾನ್ಮೆಂಟ್, ವಿ ಆರ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್ ಅಲ್ವಾ? ಸಮ್ ಅಮೌಂಟ್ ಆಫ್ ಎನರ್ಜಿ ಆಲ್ಸೋ ವಿಲ್ ಎವಾಪರೇಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಮ್ಯಾಕ್ಸಿಮಮ್ ಈ 10 kilojoule ಅಲ್ಲಿ ಏನಾಗುತ್ತೆ? ಮ್ಯಾಕ್ಸಿಮಮ್ ಎನರ್ಜಿ grasshopper uses. When frog consumes the grasshopper, ಏನಾಗುತ್ತೆ? Only 10% of energy is entering into the body of the frog. ಅರ್ಥ ಆಗ್ತಿದೆ ಅಲ್ವಾ? 10% of 10 ಅಂದ್ರೆ ಏನು? 1 kilojoule. ಓಕೆನಾ? 1 kilojoule ಎಂಟರ್ ಆಗ್ತಾ ಇದೆ. ಏನ್ ಅಬ್ಸರ್ವ್ ಮಾಡ್ತಾ ಇದೆಯಾ ಪ್ರಜ್ವಲ್? ನೋಡು, ಇಲ್ಲಿ 100 kilojoule ಇದ್ದಿದ್ದು ಏನಾಯ್ತು? ಈಗ 10 kilojoule ಆಯ್ತು. 10 kilojoule ಇದ್ದಿದ್ದು ಏನಾಗಿತ್ತು? 1 kilojoule ಆಯ್ತು. ಬೇಸಿಕಲಿ ಎನರ್ಜಿ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. We call it as energy is getting diminished. ಎನರ್ಜಿ ಏನಾಗ್ತಾ ಇದೆ? ಡಿಮಿನಿಶ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ಎನರ್ಜಿ ಡಿಮಿನಿಶ್ ಆಗ್ತಾ ಇರೋದ್ರಿಂದ, ಕಡಿಮೆ ಆಗ್ತಾ ಇರೋದ್ರಿಂದ ಏನಾಗ್ತದೆ? ಬೇಸಿಕಲಿ ಎವ್ರಿ ಟ್ರಾಪಿಕ್ ಲೆವೆಲ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ 2 to 3 steps. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಓಕೆ, ನೆಕ್ಸ್ಟ್ ನಾನು ಈಗ ಈ ಲೆಸನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಲೆಸನ್. ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಗಿದೆ, ಅರ್ಥ ಆಗಿದೆ ಅನ್ಕೋತೀನಿ ಪ್ರಜ್ವಲ್. ಸೊ ಈ ಲೆಸನ್ ಅಲ್ಲಿ ವಿ ಫಸ್ಟ್ಲಿ ಫೋಕಸ್ಡ್ ಆನ್ autotrophs and heterotrophs, followed by I had explained you about the events occur during photosynthesis, statement of photosynthesis and its the equation. Now let us understand next concept they ask from this particular lesson. Stomata ಬಗ್ಗೆ ಕೇಳ್ತಾರೆ. ಸ್ಟೊಮ್ಯಾಟಾದಲ್ಲಿ ಅವರು ಏನ್ ಕೇಳ್ಬೋದು? ಡಯಾಗ್ರಾಮ್ ಕೇಳ್ಬೋದು. ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಓಪನ್ ಸ್ಟೊಮ್ಯಾಟಾ ಆರ್ ಕ್ಲೋಸ್ಡ್ ಸ್ಟೊಮ್ಯಾಟಾ ಅಂತ ಕೇಳ್ತಾರೆ. ಇದನ್ನ 2 ಮಾರ್ಕ್ಗೆ ಕೇಳ್ತಾರೆ. ಓಕೆ, ಅಂಡ್ ದೇ ಆಲ್ಸೋ ಆಸ್ಕ್ ಯು ಟು ಲೇಬಲ್ ದ ಸ್ಟೊಮ್ಯಾಟಲ್ ಪೋರ್, ಈ ರೀತಿ ಕೇಳ್ತಾರೆ. ಓಕೆ, ಅಥವಾ ವಾಟ್ ಈಸ್ ಸ್ಟೊಮ್ಯಾಟಾ ಅಂತ ಕೇಳ್ತಾರೆ. ವಾಟ್ ಈಸ್ ಸ್ಟೊಮ್ಯಾಟಾ? ವಾಟ್ ಯು ಸೇ? ಸ್ಟೊಮ್ಯಾಟಾ ಈಸ್ ಅ ಟೈನಿ ಓಪನಿಂಗ್ ಪ್ರೆಸೆಂಟ್ ಆನ್ ದ ಲೀಫ್. ಲೀಫ್ ಅಲ್ಲಿ ನಾವೇನ್ ಲೀಫ್ ನ ನೋಡ್ತೀವಿ, ಈ ಎಪಿಡರ್ಮಿಸ್ ಅಂದ್ರೆ ಲೋಯರ್ ಪಾರ್ಟ್ ಆಫ್ ದ ಲೀಫ್ ಅಲ್ಲಿ ಏನಾಗಿರುತ್ತೆ? ಈ ರೀತಿ ಸ್ಟೊಮ್ಯಾಟಾಸ್ ಇರುತ್ತೆ. ದೇ ಆರ್ ದ ಟೈನಿ ಓಪನಿಂಗ್ಸ್ ಪ್ರೆಸೆಂಟ್ ಇನ್ ದ ಲೀಫ್. ಕ್ಲಿಯರ್ ಆಯ್ತಾ? ವಾಟ್ ಈಸ್ ಟೊಮ್ಯಾಟೊ ಅನ್ನೋ ಕ್ವಶನ್ಗೂ ಆನ್ಸರ್ ಬರಿಬೇಕು. ಓಕೆ, ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ, ಅಬ್ಸರ್ವ್ ಮಾಡಿ ಆನ್ಸರ್ ಅನ್ನ. ಯು ಕ್ಯಾನ್ ಅಬ್ಸರ್ವ್ ದ ಆನ್ಸರ್. ಈಗ ಲಾಟ್ ಆಫ್ ಥಿಂಗ್ಸ್ ಇಲ್ಲಿ ಬರ್ದ್ಬಿಟ್ಟಿದ್ದೀನಿ.
ಸೊ ಕ್ಲಮ್ಸಿ ಆಗಿದೆ. ಬಟ್ ನೋಡಿ, ವಾಟ್ ಇಸ್ ಟೊಮ್ಯಾಟೊ ಅಂತ ಕೇಳಿದ್ರೆ ವಾಟ್ ಯು ರೈಟ್? ಇಟ್ ಇಸ್ ದ tiny pores present on the epidermis of the leaf. Okay, through which ಏನಾಗುತ್ತೆ gaseous exchange as well as transpiration occur. ಟೊಮ್ಯಾಟೊ ಮುಖಾಂತರ ಏನಾಗುತ್ತೆ, through this tomato gases will exchange. Oxygen may go out, carbon dioxide may come in, or carbon dioxide may come in and oxygen may go out. Gases exchange ಆಗುತ್ತೆ, ಪ್ಲಾಂಟ್ ಒಳಗಡೆ ಎಂಟ್ರಿ ಆಗುತ್ತೆ. ಅಂಡ್ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಲಾಸ್ ಆಫ್ ವಾಟರ್ ಡ್ಯೂರಿಂಗ್ ದ ಡೇ ಟೈಮ್ ಆಸ್ ಸನ್ಲೈಟ್ ಫಾಲ್ ಆನ್ ದ ಪ್ಲಾಂಟ್ಸ್ ಏನಾಗುತ್ತೆ, ಪ್ಲಾಂಟ್ಸ್ ಲೂಸಸ್ ವಾಟರ್. ಅರ್ಥ ಆಗ್ತಿದ್ಯಾ? ಈ ಸೆಗ್ಮೆಂಟ್ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ. ಒಂದು, ವಾಟ್ ಈಸ್ ಟೊಮ್ಯಾಟೊ ಅಂತ ಕೇಳ್ಬೋದು. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಟೊಮ್ಯಾಟೊ? ಟೊಮ್ಯಾಟೊ ಏನೇನ್ ಫಂಕ್ಷನ್ ಮಾಡುತ್ತೆ? ಸಿಂಪಲ್ ಆಗಿ ಬರೀರೋ ಆನ್ಸರು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಏನೇನ್ ಗ್ಯಾಸಸ್? ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಇಟ್ ಲೂಸಸ್ ದ ಲಾರ್ಜ್ ಅಮೌಂಟ್ ಆಫ್ ವಾಟರ್. ಲಾಸ್ ಆಫ್ ವಾಟರ್ ನ ಏನಂತ ಕರಿತೀವಿ? ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ 2 ಪಾಯಿಂಟ್ ಅನ್ನ ನೀವು ಬರೀರಿ, ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಆಯ್ತಲ್ಲ? ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಗೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಈ ರಫ್ ಡಯಾಗ್ರಾಮ್ ಆಫ್ ನಾನ್ ಟೊಮ್ಯಾಟೊ ಏನ್ ಬರ್ದಿದ್ದೀನಿ, ಈ ಡಯಾಗ್ರಾಮ್ ಅಲ್ಲಿರುವಂತ ಈ ಒಂದು ಪಾರ್ಟ್ ಬಂದು, ಈ 2 ಪಾರ್ಟ್ ಇದೆಲ್ಲ ಕಿಡ್ನಿ ಶೇಪ್ಡ್ ಬೀನ್ ತರ, ದಿಸ್ ಇಸ್ ಕಾಲ್ಡ್ ಆಸ್ ಗಾರ್ಡ್ ಸೆಲ್. ನಾನು ನಿಮ್ಗೆ ಆಲ್ರೆಡಿ ಈಗ ಹೇಳ್ದೆ ಏನಂತಂದ್ರೆ, ಟೊಮ್ಯಾಟೊ ಗ್ಯಾಸ್ ಅನ್ನ ಎಕ್ಸ್ಚೇಂಜ್ ಮಾಡುತ್ತೆ. ಇಟ್ ಓಪನ್ ಅಂಡ್ ಕ್ಲೋಸಸ್. ಬೈ ಓಪನಿಂಗ್ ಅಂಡ್ ಕ್ಲೋಸಿಂಗ್ ದಿಸ್ ಪೋರ್ ಇಟ್ ವಿಲ್ ಎಕ್ಸ್ಚೇಂಜ್ ದ ಗ್ಯಾಸಸ್, ಇಟ್ ವಿಲ್ ಲೂಸ್ ವಾಟರ್ ಅಂತ ಹೇಳ್ದೆ. ಹಾಗಾದ್ರೆ ಈ ಒಂದು ಟೊಮ್ಯಾಟೊ ಯಾವ ರೀತಿ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ? ಹೂ ಇಸ್ ಹೆಲ್ಪಿಂಗ್ ಫಾರ್ ಇಟ್ ಅಂದ್ರೆ ಗಾರ್ಡ್ ಸೆಲ್ಸ್. ಗಾರ್ಡ್ ಸೆಲ್ಸ್ ಆರ್ ಹೆಲ್ಪಿಂಗ್ ದ ಟೊಮ್ಯಾಟೊ. ಹೇಗೆ ಹೆಲ್ಪ್ ಮಾಡುತ್ತೆ ನೋಡಿ, ಈ ಗಾರ್ಡ್ ಸೆಲ್ಸ್ ಏನಿದೆ ಅಲ್ವಾ, ವೆರಿ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಯಾವಾಗ ಈ ಗಾರ್ಡ್ ಸೆಲ್ಸ್ ಅಲ್ಲಿ ವಾಟರ್ ಎಂಟರ್ ಆಗುತ್ತೆ, ಸಿ ದ ಮೊಮೆಂಟ್, okay, the moment water enter inside the guard cell, what happen? The guard cells will swell. Swell ಅಂದ್ರೆ ಏನು? It increase by its size. ದೊಡ್ಡದಾಗ್ಬಿಡುತ್ತೆ ಈ ರೀತಿ. ಅರ್ಥ ಆಗ್ತಿದ್ಯಾ? It increase by its size. When guard cells swell ಏನಾಗುತ್ತೆ? This pore will open. ಇದು ಓಪನ್ ಆಗುತ್ತೆ. ಇದು ಓಪನ್ ಆದಾಗ ವಾಟರ್ ಲಾಸ್ ಆಗುತ್ತೆ, ಗ್ಯಾಸ್ ಎಂಟ್ರಿ ಆಗುತ್ತೆ, ಎಕ್ಸಿಟ್ ಆಗುತ್ತೆ. ಓಕೆನಾ? ದ ಸೇಮ್ ವೇ when the guard cell loses water, guard cell water na loss kuda ಮಾಡುತ್ತೆ. when guard cell loss or it loses water ಏನಾಗುತ್ತೆ, ಈ guard cell ಈ ರೀತಿ ಇರೋದು shrink ಆಗ್ಬಿಡುತ್ತೆ. ಈ ರೀತಿ shrink ಆದಾಗ ಏನಾಗುತ್ತೆ, ಸ್ಪೇಸ್ ಇಲ್ಲಿ ಕಡಿಮೆ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? when space become less, what happen? then what happen? it will close its pore. very important. ಇದು entry and exit of water ಇಂದ ಏನಾಗುತ್ತೆ, guard cells will open and close its pore. Okay, when water enter inside, guard cells will open. Water go out of the guard cell, the guard cells will shrink and it loses the water. Here ಆಯ್ತು ಅನ್ಕೋತೀನಿ, ರೈಟ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಮ್ಯಾಮ್ ವಾಟ್ ಈಸ್ ಬಯೋಮ್ಯಾಗ್ನಿಫಿಕೇಶನ್ ಅಂತ. ಪ್ರೀವಿಯಸ್ ವಿಡಿಯೋದು ನೀವು ಕ್ವಶನ್ ಪೇಪರ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಕ್ವಶನ್ ಪೇಪರ್ ನ ನೋಡಿ, ಅರ್ಥ ಆಗ್ತಿದ್ಯಾ? ಕ್ವಶನ್ ಪೇಪರ್ ನ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್, ನೀವ್ ಏನೆಲ್ಲ ನಾನು ಪಾಯಿಂಟ್ಸ್ ನ ಹೇಳ್ಕೊಡ್ತಾ ಇದ್ದೀನಿ, ಓಕೆ, ಆ ಪಾಯಿಂಟ್ಸ್ ನ ಜಸ್ಟ್ ಕೇಳಿಸ್ಕೊಳ್ಳೋದಲ್ದೆ, ನಾನು ಹೇಳ್ಕೊಡಿದ್ ನಿಮ್ಗೆ ಯಾವ ವೇನಲ್ಲಿ ಅರ್ಥ ಆಗ್ತಾ ಇದೆ ಆ ವೇನಲ್ಲಿ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತದಲ್ವಾ? ದಟ್ ಈಸ್ ಇಂಪಾರ್ಟೆಂಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್, ಇದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ವೆನ್ ವಾಟರ್ ಎಂಟರ್ ಇನ್ಸೈಡ್ ದ guard cell, this tomatal pore opens and gaseous exchange and transpiration takes place. When water moves out of the guard cell ಏನಾಗುತ್ತೆ, shrink ಆಗುತ್ತೆ. It will shrink and what happen? Tomatal pore will close. Clear ಆಯ್ತು ಅಲ್ಲ? Like this, the opening and closing of stomata takes place. Opening and closing of stomata ಇಂದ ಏನಾಗುತ್ತೆ, the stomata help in exchange of gases and also loss of water. Clear ಆಯ್ತು ಅಲ್ವಾ? ಇಷ್ಟು ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತಾ ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ಆಕ್ಚುಲಿ ಐ ಆಮ್ ಆಲ್ಸೋ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಬಿಕಾಸ್ ಪ್ರೀವಿಯಸ್ಲಿ ಐ ಆಲ್ಸೋ ಪೋಸ್ಟೆಡ್ ಎ ವಿಡಿಯೋ ಫಾರ್ ಕ್ಲಾಸ್ 9th. ಸೊ ನಾಳೆ ಬೆಳಗ್ಗೆ ಕ್ಲಾಸ್ ಇರಲ್ಲ ಮಕ್ಕಳ. ಟುಮಾರೋ ಮಾರ್ನಿಂಗ್ ಯು ಡೋಂಟ್ ಹ್ಯಾವ್ ಎನಿ ಕ್ಲಾಸ್. ಟುಮಾರೋ ಈವ್ನಿಂಗ್ ಬಿಟ್ವೀನ್ 6 PM to 7 PM ಆರ್ 7:30 PM ನಾನು ನಿಮ್ಗೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಮ್ಯಾಮ್ ಅಂದ್ರೆ, ಡೈಜೆಷನ್ ರಿಲೇಟೆಡ್ ಯಾವುದೆಲ್ಲ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ
ಹ್ಯೂಮನ್ ಹಾರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ ನಿಮ್ಗೆ. ಹ್ಯೂಮನ್ ಹಾರ್ಟ್ ಅಂಡ್ ಡೈಜೆಷನ್ ರಿಲೇಟೆಡ್ ಆಗಿ ಏನೆಲ್ಲ ಕಾನ್ಸೆಪ್ಟ್ಸ್ ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಕೇಳ್ತಾರೆ, ಕ್ವೆಶನ್ ಹೇಗ್ ಬರುತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಿಯರ್ ಆಯ್ತು ಅಲ್ವಾ? ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಇಲ್ಲ ವಿಡಿಯೋನ ಶೇರ್ ಮಾಡಿ, ಅಂಡ್ ಕೀಪ್ ಸಪೋರ್ಟಿಂಗ್ ಮೀ. ಸೊ ಐ ವಿಲ್ ಬಿ ಹೆಲ್ಪಿಂಗ್ ಯು ಟಿಲ್ ಯುವರ್ ಎಕ್ಸಾಮಿನೇಷನ್ ಕಂಪ್ಲೀಟ್ಸ್. ಓಕೆನಾ? ರೈಟ್. Usha is telling, ma'am, you're delaying anta. Yes, I know that, because morning also I'm having the special classes. That is the reason I'm delaying the class. But ಆದಷ್ಟು ನಿಮಗೆ ಮಾರ್ನಿಂಗ್ ಸೆಷನ್ಸ್ ಮಾಡ್ಕೊಡಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ಮಾರ್ನಿಂಗ್ ಸೆಷನ್ ನನಗೆ ಡಿಸ್ಟರ್ಬ್ ಆಗದೆ ಮಾಡ್ಬೋದು ಅಂದ್ರೆ ಲಾಸ್ಟ್ ಇಯರ್ ಮ್ಯಾರಥಾನ್ ಸೀರೀಸ್ ಮಾಡ್ತಿದ್ದೆ, ಬಿಟ್ವೀನ್ 5 to 6:30 ಹೀಗೆ ಮಾಡ್ತಿದ್ದೆ. ಇಫ್ ಯು ಗೈಸ್ ಆರ್ ಆಲ್ ರಿಯಲಿ ಇಂಟ್ರೆಸ್ಟೆಡ್ ಟು ಲಿಸನ್ ಟು ದ ಕ್ಲಾಸ್ ಬಿಟ್ವೀನ್ 5 to 6:30, every day I can take class, every day. Okay, so we will think about it and we'll discuss in the Telegram group anyhow. So tomorrow evening we'll be having class, children. Tomorrow evening I'll be discussing about the continued portion of this particular lesson. Okay, thank you, children.